ಮತ್ತು ಪೂಜ್ಯ ರಾಚೋಟೇಶ್ವರ ಸ್ವಾಮೀಜಿಯವರು 33 ದಿವಸಗಳ ಕಾಲ ಈ ಒಂದು ಗುಹೆಯ ಸ್ವರೂಪದಲ್ಲಿ ಒಳಗಡೆ ಹೋಗಿ ಕೂತಾರ. ಬಾಗಲ ಬಂದ್ ಮಾಡ್ಯಾರ. ಎಲ್ಲ ಕಡೆ ಗೋಡೆ, ಕಲ್ಲು ಗೋಡೆ. ಆ ಕಲ್ಲು ಗೋಡೆಯ ಮಧ್ಯೆ ಒಳಗೆ ಹೋದ ನಂತರ ಫುಲ್ ಪ್ಯಾಕ್ ಮಾಡ್ಯಾರ. ಅದಕ್ಕೆ ಒಂದು ಮಾನಸಿಕ ಸ್ಥೈರ್ಯ ಎಷ್ಟಿರಬೇಕು ಅಂತ ಅನ್ನೋದು ನೀವು ವಿಚಾರ ಮಾಡಿ. ಅದಕ್ಕೆ ಕಾರಣ ನನಗನ್ನಿಸ್ತದ, ತಂದೆಗೂ ಗುರುವಿಗೂ ಒಂದು ಅಂತರ ಉಂಟು, ತಂದೆಗೂ ಗುರುವಿಗೂ ಒಂದು ಅಂತರ ಉಂಟು. ತಂದೆ ತೋರುವನು ಶ್ರೀ ಗುರುವ, ತಂದೆ ತೋರುವನು ಶ್ರೀ ಗುರುವ, ಗುರುರಾಯ ಬಂಧನವ ಕಳೆವ ಸರ್ವಜ್ಞ ಅಂತ ಸರ್ವಜ್ಞ ಒಂದು ಮಾತು ಹೇಳಿದ. ಅಂದ್ರ ಗುರುವಿನ ಇದು ಸಂಕ್ಷೇಪ ಅರ್ಥ ಅಂದ್ರ ತಂದೆ ಗುರು ತೋರಿಸ್ತಾನ. ಗುರುವಿನ ಒಂದು ಸರ್ತೆ ಗುರುವಿಗೆ ಶರಣಾದರ ಆ ಗುರು ಭವ ಬಂಧನದಿಂದ ನಮ್ಮನ್ನ ಮುಕ್ತ ಮಾಡ್ತಾನ ಅಂತ ಹೇಳಿ ಇದರ ಅರ್ಥ. ಯಾಕಂದ್ರ ಅದನ್ನೇ ಮುಂದೆ ಶಂಕರಾಚಾರ್ಯರು ಹೇಳಿದರು, ಯಾವತ್ ಗುರುವಿನ ಕರ್ತವ್ಯೋ ತವನ್ಮುಕ್ತಿ ಲಭ್ಯತೆ. ಗುರುವಿಗೆ ಶರಣಾಗುವ ತನಕ ನೀವು ಈ ಭೌತಿಕ ವ್ಯವಸ್ಥೆಯಿಂದ ಮುಕ್ತರಾಗಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿದ್ರು. ಗುರುವಿಲ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕುತಿ ಅನ್ನುವಂಥ ಮಾತು ಹೇಳಿದ್ರು. ಬಹಳ ಜನ ನಂಬುವುದಿಲ್ಲ. ಯಾಕಂದ್ರೆ ಅವರಿಗೆ ಅಧ್ಯಾತ್ಮದಾಗ ವಿಶ್ವಾಸ ಇಲ್ಲ, ಧರ್ಮದಾಗ ವಿಶ್ವಾಸ ಇಲ್ಲ. ಇದು 60ನೇ ಮೌನಾನುಷ್ಠಾನ. 60 ಸರ್ತಿ ಮೌನವಾಗಿ ಅನುಷ್ಠಾನವನ್ನು ಮಾಡ್ಯಾರ. ಅವರು ಒಳಗೆ ಮೌನವಾಗಿ ಕೂತಾರ. ಅವ್ರು ನೋಡ್ಲಿಕ್ಕೆ ಬಂದವ್ರು 1 ನಿಮಿಷ ಬಾಯಿ ಸುಮ್ ಕೊಡುದಿಲ್ಲ, ಇಲ್ಲಿ ಹಿಂದೆ ನೋಡಿರ್ಬೇಕ. ಇಲ್ಲ, ಅದಕ್ಕೇನು ತೊಂದರೆ ಇಲ್ಲ, ಮತ್ತೆ ಹಿಂಗೆ ಇರೋದಿಲ್ಲ. ನಾವು ವಿಷಯ ಹೇಳಿದೆ ಎಷ್ಟು ಕಷ್ಟದ ಮೌನ ಅಂತ ಹೇಳಿ. ಹಾಗಾಗಿ ನಿಮಗೆ ಇದರ ಮಹತ್ವ ಅರ್ಥ ಆಗಬೇಕು ಅಂತಂದ್ರೆ ಲೈಟ್ ಹಾಕೊಂಡು, ಫ್ಯಾನ್ ಹಾಕೊಂಡು, AC ಹಾಕೊಂಡು ಒಂದು ದಿವಸ ನಿದ್ದಿಗಿದ್ದಿ ಎಲ್ಲ ಮಾಡಿ ಆದ್ಮೇಲೆ 3 ತಾಸು ಸುಮ್ಮನೆ ಒಳಗೆ ಕೊಡ್ರಿ, ಮೊಬೈಲ್ ಇಲ್ದ ನೋಡ್ರಿ. ಬೇರೆ ಏನೋ ಮಾಡೋದು ಬೇಡ. 3 ತಾಸು ಅವರಂಗ ನೀವು ಕತ್ಲಿ ಇಡೋದು ಬೇಡ, ಗಾಡಿ ಕಟ್ಟೋದು ಬೇಡ. ಹೊರಗಿನಿಂದ ಬೇರೆದವ್ರು ಬಾಗಿಲ ಹಾಕ್ಲಿ, AC ಇರ್ಲಿ, ಬೇಕಾದ್ರೆ ಫ್ಯಾನ್ ಇರಲಿ, ಮೊಬೈಲ್ ಇಲ್ಲದೆ, ಟಿವಿ ಇಲ್ಲದೆ 3 ತಾಸು ಕೊಡ್ರಿ, ಸಾಧ್ಯ ಆಗುದಿಲ್ಲ. ಆ ಮನುಷ್ಯ, ಆ ಮಹಾನ್ ವ್ಯಕ್ತಿತ್ವ 33 ದಿವಸ ಜಗತ್ತಿನ ಸಂಪರ್ಕ ಇಲ್ಲದೆ ಶಿವಾನುಭವದ ಒಂದು ಪ್ರಯತ್ನವನ್ನ ಮಾಡ್ತಾರಂತಂದ್ರ ಅದಕ್ಕೆ ಹೇಳಿದ್ರು ಮಾತು ಬಂಗಾರ, ಮಾತು ಬೆಳ್ಳಿ, ಮೌನ ಬಂಗಾರ ಅಂತ. ಈ ಅದ್ಭುತವಾದಂತ ಅನುಷ್ಠಾನ ಏನದ, ಇದು ಏನಕ್ಕೆ ಮಾಡ್ತಾರ? ನಾನು ಇದು ನೋಡ್ತಾ ಇದ್ದೆ. ನಮ್ಮ ಮಾದೇವಪ್ಪ ಭಯಂಕರ ಬೆನ್ನ ಹತ್ತಿತ್ತು ನನಗೆ. ಇದನ್ನ ಕೊಟ್ಟು ಹೋದ ಇವ ಮತ್ತು ನಮ್ಮ ಗುರುಕಾರ್ ಇಬ್ರು. ನಾ ಇದು ನೋಡ್ತಿದ್ದೆ ಎದಕ್ಕೆ? ಲೋಕ ಕಲ್ಯಾಣಕ್ಕಾಗಿ. ಇಡೀ ಲೋಕ ಸಮಸ್ತೋ ಸುಖಿನೋ ಭವಂತು ಅಂತ ನಾ ಹೇಳಿದ್ದ. ಜಗತ್ತಿನಾಗ ಏಕೈಕ ಧರ್ಮ ಅಂದ್ರೆ ಅದು ನೀವು ಸನಾತನ ಧರ್ಮ ಅನ್ರಿ, ಹಿಂದೂ ಧರ್ಮ ಅನ್ರಿ, ಭಾರತೀಯ ಧರ್ಮ ಅನ್ರಿ, ಅದು ಕೇವಲ ಭಾರತದಲ್ಲಿ ಮಾತ್ರ. ಲೋಕ ಸಮಸ್ತೋ ಸುಖಿನೋ ಭವಂತು, ಸರ್ವೇ ಜನ ಸುಖಿನೋ ಭವಂತು, ಸರ್ವೇ ಸಂತು ನಿರಾಮಯ, ಸರ್ವೇ ಭದ್ರಾಣಿ ಪಶ್ಯಂತು, ನಾಕಷ್ಟಿದ್ ದುಃಖ ಭಾವದ್ವೇ.
ಇದು ಬೇರೆ ಯಾವ ಇದ್ರಾಗೂ ಹೇಳಿಲ್ಲ. ಯಾಕೆ ನಮ್ಮಲ್ಲಿ ಹೇಳೋದು ಅಂತಂದ್ರ, ನಮ್ಮ ಆಧ್ಯಾತ್ಮಿಕ ಪರಂಪರೆಯಲ್ಲಿರುವಂತಹ ಒಂದು ಸಂಗತಿ ಏನು ಅಂತಂದ್ರ, ಜಗತ್ನಾಗ ಯಾವ ಧರ್ಮದಲ್ಲಿ ಇಲ್ಲ. ನೀ ಪೂಜೆ ಮಾಡು, ಮಾಡದೇ ಇರು, ನೀನು ಧರ್ಮದಿಂದ ಬದುಕಬೇಕಂದ್ರೆ ಧರ್ಮ ಅಂದ್ರೆ ಏನು? ಜೀವನವನ್ನ ಸರಿಯಾದ ದಾರಿಯಲ್ಲಿ ಬದುಕುವುದೇ ಧರ್ಮ ಅಂತ ಹೇಳಿದಂತಹ ಏಕೈಕ ವ್ಯವಸ್ಥೆ ಅದು ಭಾರತದ ಸನಾತನ ಧರ್ಮ ಅಥವಾ ಭಾರತೀಯ ಪರಂಪರೆ, ಅಧ್ಯಾತ್ಮ.